ಫ್ರೆಂಡ್ಸ್, ಇವತ್ತು ಫಂಕ್ಷನ್ಗೆ ನೀವು ಈ ರೀತಿ ತುರ್ಬು ಹಾಕ್ಕೊಂಡು ಒಂದು ಒಳ್ಳೆ ಮಲ್ಲಿಗೆ ಹೂವನ್ನು ಮುಟ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಟ್ರೆಡಿಷ್ನಲ್ ಲುಕ್ಕು ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಲುಕ್ನ ಟ್ರೈ ಮಾಡೋಣ. ನಾನು ಈ ಹೇರ್ ಸ್ಟೈಲ್ ಮಾಡೋದಕ್ಕೆ ಒಂದು ಹೇರ್ ಬನ್ ನಿಮಗೆ ಸಿಗುತ್ತೆ ಬ್ಯಾಂಗಲ್ ಸ್ಟೋರ್ಸ್ಗಳಲ್ಲಿ. ಸೊ ಹೇರ್ ಬನ್ ತೊಗೊಂಡ್ಬಿಟ್ರೆ ಒಂದು 2 ರಬ್ಬರ್ ಬ್ಯಾಂಡ್ ಇದ್ದರೆ ಸಾಕು, ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಇದೊಂದು ಔಟ್ಲುಕ್ಕು ಟ್ರೆಡಿಷ್ನಲ್ ಲುಕ್ನ ನೀವು ಹೇರ್ ಸ್ಟೈಲ್ನ ಮಾಡ್ಕೋಬಹುದು. ಸೊ ಇದಕ್ಕೆ ನೀವು ಈ ರೀತಿಯಾಗಿ ಒಂದು ಜುಟ್ಟು ಹಾಕೋಬೇಕಾಗತ್ತೆ. ನೀಟಾಗಿ ಸೆಕ್ ತಗೊಂಡು ಲಾಂಗ್ ಹೇರ್ ಇರೋರ್ಗಂತೂ ತುಂಬಾ ಸೂಟಬಲ್ ಇದೆ. ಈ ರೀತಿ ಬನ್ನನ್ನು ನೀವು ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ. ಸೊ ನಿಮ್ಮ ಕೂದಲು ಸ್ವಲ್ಪ ಸಣ್ಣಗಿದೆ ಅಂದರೆ ಸಣ್ಣ ಸರ್ಕಲ್ಲಿರೋ ಬನ್ ತೊಗೊಳ್ಳಿ, ಹೇರ್ ಬನ್ನು. ಇಲ್ಲ ಅಂತಂದರೆ ಸ್ವಲ್ಪ ದಪ್ಪ ಇದೆ ನಮಗೆ ಕೂದಲು ಅನ್ನೋರು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೋಬೋದು. ಆವಾಗ ನಿಮಗೆ ತುರ್ಬು ಯಾವ ಸೈಜಲ್ಲಿ ಬೇಕನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೀವು ಬನ್ ಹಾಕ್ಕೊಂಡು ಈ ರೀತಿ ಪಾರ್ಟೇಷನ್ ಮಾಡಿಕೊಂಡು ಸುತ್ತ ಆ ಹೇರ್ ಬನ್ ಸುತ್ತ ನಿಮ್ಮ ಕೂದಲು ಕವರ್ ಆಗಬೇಕು. ಸೊ ನಾವು ಹೇರ್ ಬನ್ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ ಆವಾಗ. ಸೊ ಈ ರೀತಿ ಹೇರ್ ಬನ್ ಹಾಕ್ಕೊಂಡು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರೆ ಕೂದಲು ನೀಟಾಗಿ ಕೂರುತ್ತೆ. ನೋಡಿ, ನಿಧಾನಕ್ಕೆ ನೋಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಿಲ್ಲ ಅಂದರೆ ಒಂದು 2 to 3 ಮಿನಿಟ್ಸ್ ಒಳಗೆ ನೀವು ಈ ಹೇರ್ ಸ್ಟೈಲ್ನ ಮಾಡ್ಕೋಬಹುದು ಮನೇಲೇ. ಸುಮ್ಮನೆ ನಾವು ಪಾರ್ಲರ್ಗಳಿಗೆ ಹೋಗಿ ರೆಡಿಯಾಗಿ ಅಮೌಂಟ್ನ ಪೇ ಮಾಡೋದಕ್ಕಿಂತ ಸೊ ಒಂದು 2ರಿಂದ 3 ಐಟಮ್ ಇದ್ದರೆ ಮನೆಯಲ್ಲೇ ನಾವು ಮಾಡ್ಕೋಬಹುದು. ಈ ರೀತಿ ನೋಡಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು. ಸೊ ಯಾರಾದ್ರು ಹೆಲ್ಪ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಈ ರೀತಿ ನೋಡಿ ಮಿಕ್ಕಿರೋ ಕೂದಲನ್ನೆಲ್ಲ ಈ ರೀತಿಯಾಗಿ ಸರ್ಕಲಲ್ಲಿ ಸುತ್ತಕೊಂಡು ಆ ಬನ್ನಿಗೆ ನಾವು ಈ ಕೂದಲನ್ನ ಅಟ್ಯಾಚ್ ಮಾಡ್ಕೋಬಹುದು. ಗ್ರಿಪ್ಪಾಗಿ ಕೂರುತ್ತೆ. ಇನ್ ಕೇಸ್ ಇಲ್ಲ ನಮಗೆ ಗ್ರಿಪ್ಪಾಗಿ ಕೂರ್ತಾ ಇಲ್ಲ ಅಂದರೆ ನೀವು ಹೇರ್ ಪಿನ್ ಕೂಡ ಹಾಕೋಬಹುದು, ನೀಟಾಗಿ ಕೂರುತ್ತೆ. ಸೊ ಇದಕ್ಕೆ ನೀವು ಒಳ್ಳೆ ಒಂದು ದಿಂಡು ಮಲ್ಲಿಗೆ ಹೂವು ಅಂತ ಬರುತ್ತಲ್ಲ, ಸೊ ನಾನಿಲ್ಲಿ ಪ್ಲಾಸ್ಟಿಕ್ ಹೂವನ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ದಿಂಡನ್ನು ಯೂಸ್ ಮಾಡಿ ನೀವು ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿ ಕಾಣುತ್ತೆ. ಇನ್ನೂ ಸ್ವಲ್ಪ ನೀವು ಕೆಳಗೆ ಬೇಕಿದ್ದರೂ ಹಾಕ್ಬೋದು. ನಾನು ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲಿ ನೀಟಾಗಿ ಅಂತ. ಬಟ್ ಸೂಪರಾಗಿ ಲುಕ್ ಕಾಣುವಂಥದ್ದು. ನೋಡಿದ್ರಲ್ಲ 2 to 3 ಮಿನಿಟ್ಸಲ್ಲಿ ಹೇಗೆ ನಾವು ಹೇರ್ ಸ್ಟೈಲ್ನ ಮಾಡ್ಕೋಬಹುದು ಅಂತ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.